ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಟಿವಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಿಂದಿಕೊರಬೇಟ್ ಗ್ರಾಮ ಪಂಚಾಯಿತಿಯಲ್ಲಿ ಪರಿಸರ ದಿನದ ಕಾರ್ಯಕ್ರಮ ಎಂದು ಹೇಳಿ ಅಜೆಂಡಾದಲ್ಲಿ ಇಲ್ಲದ ವಿಷಯಗಳನ್ನು ಚರ್ಚಿಸಿದ್ದು ಕಾನೂನು ಬಾಹಿರವಾಗಿದೆ. ವಿಶ್ವ ಪರಿಸರ ದಿನದ ಹೆಸರಿನಲ್ಲಿ ಜನರಿಗೆ ಸುಳ್ಳು ಮಾಹಿತಿ ನೀಡಿ ನಿಯಮ ಬಾಹಿರವಾಗಿ ವಿಶೇಷ ಗ್ರಾಮ ಸಭೆ ನಡೆಸಿದರು. ಪರಿಸರ ದಿನದ ಕಾರ್ಯಕ್ರಮ ಎಂದು ಹೇಳಿ ಇಲ್ಲದ ವಿಷಯಗಳನ್ನು ಚರ್ಚಿಸಿದ್ದು ಕಾನೂನು ಬಾಹಿರ. ಗ್ರಾಮ ಸಭೆಗೆ ಕನಿಷ್ಠ 7 ದಿನಗಳ ಮುಂಚಿತವಾಗಿ ಅಧಿಕೃತ ನೋಟಿಸು ನೀಡಿ ಪ್ರಚಾರ ಮಾಡಬೇಕೆಂಬ ನಿಯಮವನ್ನು ಗಾಳಿಗೆ ತೂರಲಾಗಿದೆ. ರಹಸ್ಯ ಸಭೆಯ ಉದ್ದೇಶವೇನು? ಸಾರ್ವಜನಿಕರು ಭಾಗವಹಿಸದಂತೆ ತಡೆಯಲು ಸುಳ್ಳು ನೆಪ ಹೇಳಿ ರಹಸ್ಯವಾಗಿ ಸಭೆ ಮುಗಿಸಿದ ಆತುರ ಏಕಿತ್ತು. ಗ್ರಾಮದ ನೈಜ ಸಮಸ್ಯೆಗಳನ್ನು ಬದಿಗೊತ್ತಿ ತಮ್ಮದೇ ಆದ ವೈಯಕ್ತಿಕ ಅಥವಾ ರಾಜಕೀಯ ಅಜೆಂಡಾವನ್ನು ಪಾಸ್ ಮಾಡಿಕೊಳ್ಳಲು ಈ ಸುಳ್ಳಿನ ಸಭೆ ನಡೆಸಲಾಗಿದೆ. ಕಾನೂನು ಬಾಹಿರವಾಗಿ ನಡೆಸಿರುವ ಈ ವಿಶೇಷ ಗ್ರಾಮ ಸಭೆಯ ನಡಾವಳಿಗಳನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಗ್ರಾಮದ ಪ್ರತಿಯೊಬ್ಬ ನಾಗರಿಕನಿಗೂ ಮುಂಚಿತವಾಗಿ ಮಾಹಿತಿ ನೀಡಿ ಪಾರದರ್ಶಕವಾಗಿ ಹೊಸದಾಗಿ ಗ್ರಾಮ ಸಭೆ ಕರೆಯಬೇಕು. ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿ ನೀಡಿ ಸಭೆ ನಡೆಸಿದ ಪಿಡಿಒ ಮತ್ತು ಪಂಚಾಯಿತಿಯ ಸಿಬ್ಬಂದಿಗಳ ವಿರುದ್ಧ ಮೇಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು. ನಮ್ಮ ಗ್ರಾಮ ನಮ್ಮ ಹಕ್ಕು. ಸುಳ್ಳು ಆಡಳಿತದ ವಿರುದ್ಧ ನಮ್ಮ ಹೋರಾಟ ನಿರಂತರ. ಪರಿಸರ ಸಂರಕ್ಷಣೆಯನ್ನ ಮಾಡೋದು ಯಾವ ರೀತಿ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅಂದ್ರೆ ನಾವು ಒಂದು ಎಕ್ಸಾಂಪಲ್ ಹೇಳ್ತಿದ್ವಿ. ಇವತ್ತು ನನ್ನ ಹುಟ್ಟಿದ ದಿನಾಚರಣೆ ಐತಿ. ಇವಾಗ ಹುಟ್ಟಿದ ದಿನಾಚರಣೆ ಅಂಗವಾಗಿ ಒಂದು ಗಿಡ ನೆಡೋದು, ಅದ್ರ ಒಂದು ನೆನಪು ಸಲುವಾಗಿ ಅದು ಒಂದು ಏನಾಗುತ್ತೆ ಅಂದ್ರೆ ಅದನ್ನ ಒಂದು ನೆನಪು ಬರ್ತದೆ ನಮ್ಗೆ. ಆ ರೀತಿಯಾಗಿ ನಾವು ಪರಿಸರದ ಸಂರಕ್ಷಣೆಯನ್ನ ಮಾಡ್ಬೋದು. ಬಟ್ ಯಾವುದೇ ಒಂದು ಗಿಡವನ್ನ ನಾವು ನೆಟ್ರೆ ಏನಾಗ್ತತಿ ಅಂದ್ರೆ ನಮ್ಗೆ ಎಷ್ಟೋ ಒಂದು ಉಪಯೋಗಗಳು ಆಗ್ತವೆ. ಉದಾಹರಣೆಗೆ ಹೆಚ್ಚು ಮರಗಳು ಇರೋದ್ರಿಂದ ತಂಪಾಕತಿ, ಮತ್ತ ಆಮ್ಲಜನಕದ ಪ್ರಮಾಣ ಹೆಚ್ಚಾಕತಿ. ಇಂಗಾಲ ಡೈಆಕ್ಸೈಡ್ ಅಂತ ಒಂದು ಅನಿಲ ಏನಾಗುತ್ತೆ, ಅದರ ಒಂದು ವಾಯು ಏನಾಗುತ್ತೆ ಕಡಿಮೆ ಆಗಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗುತ್ತೆ. ಈ ಒಂದು ಇದರಲ್ಲಿ ಎಲ್ಲಾ ಮರಗಳಿಗಿಂತ ಆಲದ ಮರ ಅಂತ ಇರ್ತದೆ. ಅದರಲ್ಲಿ ಅದೇನ್ ಮಾಡ್ತದಂದ್ರೆ ಆಮ್ಲಜನಕದ ಪ್ರಮಾಣವನ್ನ ಹೆಚ್ಚಿಬಿಡ್ತದೆ ವಾತಾವರಣಕ್ಕೆ. ಅದಕ್ಕೆ ಏನಂತಾರೋ ನಿಮ್ ಬೇಕಾದ್ರೆ ನೀವು ಸೈಂಟಿಫಿಕ್ಲಿ ಇದು ಹೇಳ್ತಾರೆ, ವೈಜ್ಞಾನಿಕವಾಗಿ ಏನ್ ಹೇಳ್ತಾರಂದ್ರ ಆಲದ ಗಿಡ ಅರಳಿ ಮರ ಪೂಜೆ ಮಾಡಂತಾರ. ಗೊತ್ತೈತ್ರಿ ಯಾಕಂತಾರಂದ್ರ ಅದು ಏನ್ ಮಾಡ್ತಿರ್ತಪ್ಪ ಅಂದ್ರೆ ಆಮ್ಲಜನಕದ ಪ್ರಮಾಣವನ್ನ ಹೆಚ್ಚು ಹೊರ ಹಾಕ್ತೈತಿ. ಇಲ್ಲ ಒಂದು ಇಂಗಾಲ ಡೈಆಕ್ಸೈಡ್ ಏನಾಕತಿ ಅದನ್ನ ಎಳ್ಕೋತೈತದ. ಅದಕ್ಕೆ ಏನ್ ಹೇಳ್ತಾರಂದ್ರ ಯಾವಾಗ್ಲೂ ಅದನ್ನ ನಿಮ್ಗೆ ಪೂಜೆ ಮಾಡಂತ ಗೊತ್ತಿಲ್ಲ, ಅದು ವೈಜ್ಞಾನಿಕ ಕಾರಣ ಐತಲ್ಲ ಅದಕ್ಕೆ. ಅದಕ್ಕೆ ಎಲ್ಲಾರು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಏನ್ ಮಾಡ್ಬೇಕು ಅಂದ್ರ ಪರಿಸರವನ್ನು ಗಿಡವನ್ನ ನೆಡಬೇಕು. ವರದಿ ಭೀಮಸೇನ್ ಆರ್ ಬೆಳಗಲಿ, ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.